ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ನ 70ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಮಾಡೆಲ್ಗಳಲ್ಲಿ ನೀಡ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ದಿನನಿತ್ಯದ ಕೆಲವು ಸಂದರ್ಭಗಳಲ್ಲಿ ನಾವು ಅದು ಬೇಕು, ಅದು ಬೇಕಾಗಿಲ್ಲ, ಅದರ ಅಗತ್ಯ ಇದೆ, ಅದರ ಅಗತ್ಯ ಇಲ್ಲ, ಹೀಗೆಲ್ಲ ವಾಕ್ಯಗಳನ್ನು ಹೇಳ್ತಾ ಇರ್ತೇವೆ. ಉದಾಹರಣೆಗೆ, ನಿಮ್ಮ ಮನೆಯ ಕಿಟಕಿಗಳು ಕೊಳೆಯಾಗಿರ್ತವೆ, ಆದ್ದರಿಂದ ನೀವು ಅದನ್ನು ಒರೆಸುವ ಅವಶ್ಯಕತೆ ಇದೆ. ಆವಾಗ ನೀವು ಐ ನೀಡ್ ಟು ಕ್ಲೀನ್ ದ ವಿಂಡೋಸ್ ಅಂತ ಹೇಳಬೇಕು. ಅಂದರೆ ನನಗೆ ಹೀಗೆ ಕಿಟಕಿಯನ್ನು ಒರೆಸುವುದರ ಅಗತ್ಯವಿದೆ, ಅಂದರೆ ಅದರ ಅವಶ್ಯಕತೆ ಇದೆ. ಹೀಗೆ ಯಾವುದಾದ್ರೂ ಕೆಲಸವನ್ನು ಮಾಡಬೇಕಾದ ಅಗತ್ಯ ಅಥವಾ ಅವಶ್ಯಕತೆಯನ್ನು ಹೇಳುವಾಗ ನೀಡನ್ನು ಉಪಯೋಗಿಸ್ತಾರೆ. ತುಂಬ ಸಿಂಪಲ್ ಆಗಿದೆ. ಈಗ ನಿಮಗೇನಾದರೂ ಒಂದು ಬೈಕ್ ಬೇಕಾಗಿರುತ್ತೆ, ನಿಮ್ಮ ಹತ್ರ ಸೈಕಲ್ ಇರುತ್ತೆ, ಇನ್ನು ನಿಮ್ಗೆ ಬೈಕ್ ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ನನಗೊಂದು ಬೈಕಿನ ಅವಶ್ಯಕತೆ ಇದೆ ಅಂತ ಹೇಳ್ತೀರಿ. ಆವಾಗ ಹೇಳಬೇಕು ಐ ನೀಡ್ ಎ ನ್ಯೂ ಬೈಕ್. ಅದೇ ಥರ ನಿಮಗೇನಾದರೂ ಒಂದು ಲ್ಯಾಪ್ಟಾಪಿನ ಅವಶ್ಯಕತೆ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ಹೇಳ್ತೀರಿ ಐ ನೀಡ್ ಎ ನ್ಯೂ ಲ್ಯಾಪ್ಟಾಪ್. ನನಗೆ ಒಂದು ಲ್ಯಾಪ್ಟಾಪ್ನ ಅವಶ್ಯಕತೆ ಇದೆ. ಹಾಗೆ ನಿಮಗೇನಾದರೂ ಮೊಬೈಲ್ ಬೇಕಿದ್ದರೆ ಐ ನೀಡ್ ಎ ಮೊಬೈಲ್. ನನಗೆ ಒಂದು ಮೊಬೈಲ್ ಬೇಕಾಗಿದೆ ಅಥವಾ ನನಗೊಂದು ಮೊಬೈಲಿನ ಅವಶ್ಯಕತೆ ಇದೆ. ನಿಮಗೆ ಐಸ್ ಕ್ರೀಮಿನ ಅಗತ್ಯ ಇರುತ್ತೆ, ಐಸ್ ಕ್ರೀಮ್ ತಿನ್ಬೇಕನ್ಸಿರುತ್ತೆ, ಐ ನೀಡ್ ಆ್ಯನ್ ಐಸ್ ಕ್ರೀಮ್. ಹೀಗೆ ನೀಡನ್ನು ಬಳಸ್ತಾರೆ. ಈಗ ಉದಾಹರಣೆಗಳನ್ನು ನೋಡ್ತಾ ಹೋಗಿ. ಐ ನೀಡ್ ಎ ನ್ಯೂ ಕಾರ್. ನನಗೊಂದು ಹೊಸ ಕಾರ್ನ ಅವಶ್ಯಕತೆ ಇದೆ. ಐ ನೀಡ್ ಟು ಗೋ ದೇರ್. ನಾನು ಅಲ್ಲಿಗೆ ಹೋಗುವ ಅವಶ್ಯಕತೆ ಇದೆ. ಅಂದರೆ ನಾನು ಅಲ್ಲಿಗೆ ಹೋಗೋದು ಅಗತ್ಯವಾಗಿ ನಾನು ಅಲ್ಲಿ ಹೋಗಲೇಬೇಕು. ವಿ ನೀಡ್ ಸಮ್ ಮನಿ. ನಮಗೆ ಹಣದ ಅವಶ್ಯಕತೆ ಇದೆ. ದೇರ್ ಈಸ್ ಎ ಗ್ರೇಟ್ ನೀಡ್ ಫಾರ್ ಚೇಂಜ್. ಬದಲಾವಣೆಯ ಅಗತ್ಯ ತುಂಬ ಇದೆ. ಡು ಯು ನೀಡ್ ಮನಿ. ನಿನಗೇನಾದರೂ ಅಗತ್ಯವಿದೆಯಾ? ಯಾವುದ್ರದ್ದು? ಹಣದ ಅಗತ್ಯವಿದೆಯಾ? ಡು ಯು ನೀಡ್ ಟೈಮ್. ನಿನಗೆ ಸಮಯದ ಅಗತ್ಯ ಇದೆಯಾ? ಅಂದರೆ ನಿಂಗೇನು ಟೈಮ್ ಬೇಕಾ ಈ ಕೆಲಸ ಮಾಡಲಿಕ್ಕೆ ಅಥವಾ ಆ ಕೆಲಸ ಮಾಡಲಿಕ್ಕೆ ನಿಂಗೆ ಟೈಮ್ ಬೇಕಾ? ಡು ಯು ನೀಡ್ ಟೈಮ್. ಡು ಯು ನೀಡ್ ಎಕ್ಸ್ಟ್ರಾ ರೈಸ್. ನಿನಗೆ ಅನ್ನದ ಅವಶ್ಯಕತೆ ಇದೆ, ಅಂದರೆ ನಾವು ಊಟ ಮಾಡ್ತಿರ್ತೀವಿ, ಆ ಸಂದರ್ಭದಲ್ಲಿ ಇನ್ನೂ ಅನ್ನ ಬೇಕಾ ಅಂತ ಕೇಳಲಿಕ್ಕೆ ಡು ಯು ನೀಡ್ ಎಕ್ಸ್ಟ್ರಾ ರೈಸ್. ಐ ನೀಡ್ ಹೆಲ್ಪ್. ನನಗೆ ಸಹಾಯ ಬೇಕು, ನನಗೆ ಸಹಾಯದ ಅವಶ್ಯಕತೆ ಇದೆ. ಶಿ ನೀಡ್ಸ್ ಟು ಟಾಕ್ ವಿತ್ ಹಿಮ್. ಅವಳು ಅವನೊಂದಿಗೆ ಮಾತಾಡಬೇಕು, ಅಂದರೆ ಅದರ ಅವಶ್ಯಕತೆ ಇದೆ. ಅವನೊಟ್ಟಿಗೆ ಮಾತಾಡಿದಾಗ ಮಾತ್ರ ಈ ಕೆಲಸ ಸರಿಯಾಗತ್ತೆ ಅಥವಾ ಅವ್ರ ಮಧ್ಯೆ ಭಿನ್ನಾಭಿಪ್ರಾಯ ಹೋಗುತ್ತೆ ಅನ್ನೋ ಸಂದರ್ಭದಲ್ಲಿ ನಾವು ಶಿ ನೀಡ್ಸ್ ಟು ಟಾಕ್ ವಿತ್ ಹಿಮ್, ಅವಳು ಅವನೊಂದಿಗೆ ಮಾತಾಡಬೇಕು ಅಂತ ಹೇಳ್ತೀವಿ. ಇನ್ನು ಅದೇ ಥರ ನೀಡ್ ನಾಟನ್ನು ಸೇರಿಸಿದಾಗ, ನೀಡಂಟ್ ಸೇರಿಸಿದಾಗ ಅವು ನಕಾರಾತ್ಮಕ ವಾಕ್ಯವಾಗಿ ಬದಲಾಗುತ್ತೆ. ಆವಾಗ ಆ ಕೆಲಸ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಆಗುತ್ತೆ. ಉದಾಹರಣೆ, ನಿಮ್ಮಮ್ಮ ನಿಮಗೆ ಕಿಟಕಿಯನ್ನು ಒರೆಸ್ಲಿಕ್ಕೆ ಹೇಳ್ತಾರೆ. ಆಲ್ರೆಡಿ ಕಿಟಕಿಯನ್ನು ಯಾರೋ ಒರೆಸಿದ್ದಾರೆ, ಅಂದರೆ ಆ ಸಮಯದಲ್ಲಿ ಅವು ಕೊಳೆಯಾಗಿಲ್ಲ ಅಂತ ನಿಮ್ಗೆ ಗಮನಕ್ಕೆ ಬರುತ್ತೆ. ಆ ಕಾರಣದಿಂದ ನೀವು ಆವಾಗ ಏನು ಹೇಳ್ತೀರಿ? ಅದನ್ನು ಒರೆಸೋ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳ್ತೀರಿ. ಸೊ ಆ ಟೈಮಲ್ಲಿ ಐ ನೀಡ್ ನಾಟ್ ಕ್ಲೀನ್ ದ ವಿಂಡೋಸ್, ದೇ ಆರ್ ನಾಟ್ ವೆರಿ ಡರ್ಟಿ. ಅಂದರೆ ಕಿಟಕಿ ಒರೆಸಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವು ಕೊಳೆ ಆಗಿಲ್ಲ. ಹೀಗೆ ನೀಡ್ ನಾಟನ್ನು ನಕಾರಾತ್ಮಕ ವಾಕ್ಯವಾಗಿ ಅವಶ್ಯಕತೆ ಇಲ್ಲ, ಅಗತ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ನೀಡ್ ನಾಟನ್ನು ಬಳಸ್ತಾರೆ. ಐ ನೀಡ್ ನಾಟ್ ಗೋ. ನಾನು ಹೋಗಬೇಕಾಗಿಲ್ಲ. ವಿ ನೀಡ್ ನಾಟ್ ಸಿ. ನಾವು ನೋಡಬೇಕಾಗಿಲ್ಲ. ಶಿ ನೀಡ್ ನಾಟ್ ಕಮ್. ಅವಳು ಬರಬೇಕಾದ ಅವಶ್ಯಕತೆ ಇಲ್ಲ. ಹಿ ನೀಡ್ ನಾಟ್ ಟಾಕ್. ಅವನು ಮಾತನಾಡಬೇಕಾದ ಅವಶ್ಯಕತೆ ಇಲ್ಲ. ಯು ನೀಡ್ ನಾಟ್ ಎಕ್ಸ್ಪ್ಲೇನ್. ಯು ನೀಡಂಟ್ ಎಕ್ಸ್ಪ್ಲೇನ್. ನೀನು ವಿವರಿಸಬೇಕಾದ ಅವಶ್ಯಕತೆ ಇಲ್ಲ. ಯು ನೀಡ್ ನಾಟ್ ಬ್ರಿಂಗ್ ಆಲ್ ದ ಬುಕ್ಸ್ ಎವ್ರಿ ಡೇ. ನೀನು ಪ್ರತಿದಿನವೂ ಎಲ್ಲ ಪುಸ್ತಕ ತರುವ ಅವಶ್ಯಕತೆ ಇಲ್ಲ, ಅಂದರೆ ಎಷ್ಟು ಬೇಕಷ್ಟೇ ತಂದರೆ ಸಾಕು ಅನ್ನೋ ಅರ್ಥದಲ್ಲಿ. ಯು ನೀಡ್ ನಾಟ್ ವೇಟ್ ಫಾರ್ ಮೀ. ನೀವು ನನಗಾಗಿ ಕಾಯುವ ಅವಶ್ಯಕತೆ ಇಲ್ಲ, ಅಂದರೆ ನನಗಾಗಿ ಕಾಯಬೇಡಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ತಾ ಇರಿ. ಯು ನೀಡ್ ನಾಟ್ ಹರಿ. ನೀವು ಅವಸರ ಮಾಡುವ ಅವಶ್ಯಕತೆ ಇಲ್ಲ. ಅಂದರೆ ನಮ್ಮ ಹತ್ರ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇದೆ, ಆ ಕಾರಣದಿಂದ ಯು ನೀಡ್ ನಾಟ್ ಹರಿ. ನೀವು ಅವಸರ ಮಾಡುವ ಅವಶ್ಯಕತೆ ಇಲ್ಲ. ಯು ನೀಡ್ ನಾಟ್ ಟಾಕ್ ವಿತ್ ಹಿಮ್. ನೀನು ಅವನೊಂದಿಗೆ ಮಾತಾಡುವ ಅವಶ್ಯಕತೆ ಇಲ್ಲ. ನೀನು ಮಾತಾಡಬೇಕಾಗಿಲ್ಲ, ನಿನ್ನ ಪಾಡಿಗೆ ನೀನು ಅವನೊಟ್ಟಿಗೆ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಯು ನೀಡ್ ನಾಟ್ ಗೋ ಟು ದ ಬ್ಯಾಂಕ್ ಟುಡೇ. ನೀವು ಇಂದು ಬ್ಯಾಂಕಿಗೆ ಹೋಗಬೇಕಾಗಿಲ್ಲ.
ಹೀಗೆ ನೀಡ್ ನಾಟ್ ಅನ್ನ ಡೋಂಟ್ ನೀಡ್ ಅಂತ ಕೂಡ ಹೇಳ್ಬೋದು. ಆವಾಗ ಅರ್ಥದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಐ ನೀಡ್ ನಾಟ್ ಕ್ಲೀನ್ ದ ವಿಂಡೋಸ್. ನಾನು ಕಿಟಕಿಯನ್ನು ಒರೆಸಬೇಕಾದ ಅವಶ್ಯಕತೆ ಇಲ್ಲ. ಅದನ್ನೇ ಮತ್ತೊಂದು ಅರ್ಥದಲ್ಲಿ ಹೇಳೋದಾದರೆ ಐ ಡೋಂಟ್ ನೀಡ್ ಟು ಕ್ಲೀನ್ ದ ವಿಂಡೋಸ್. ನಾನು ಕಿಟಕಿಯನ್ನು ಒರೆಸಬೇಕಾದ ಅವಶ್ಯಕತೆ ಇಲ್ಲ. ಹೀಗೆ ನೀಡ್ ನಾಟನ್ನು ಡೋಂಟ್ ನೀಡ್ ಟು ಅಂತ ಕೂಡ ಹೇಳ್ಬೋದು. ಇನ್ನೊಂದು ವಿಶೇಷ ಸೂಚನೆ, ನೀಡ್ ನಾಟ್ ಅಂದರೆ ಆ ಕೆಲಸವನ್ನು ಮಾಡುವ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಮಸ್ಟ್ ನಾಟನ್ನು ಸೇರಿಸಿ ಬರೆದಾಗ ಆ ಕೆಲಸವನ್ನು ಮಾಡಲೇಬಾರ್ದು ಅನ್ನೋ ಅರ್ಥ ಬರುತ್ತೆ. ಯು ನೀಡ್ ನಾಟ್ ಗೋ ದೇರ್, ಯು ಕ್ಯಾನ್ ಸ್ಟೇ ಹಿಯರ್ ಇಫ್ ಯು ವಾಂಟ್. ನೀನು ಅಲ್ಲಿ ಹೋಗಬೇಕಾದ ಅವಶ್ಯಕತೆ ಇಲ್ಲ, ಬೇಕಾದ್ರೆ ನೀನು ಇಲ್ಲೇ ಉಳಿಬೋದು, ಅಂದರೆ ನಮ್ಮನೇಲೇ ಇರ್ಬೋದು ಅನ್ನೋ ಅರ್ಥ. ಯು ಮಸ್ಟ್ ನಾಟ್ ಗೋ ದೇರ್, ಯು ಮಸ್ಟ್ ಸ್ಟೇ ಹಿಯರ್ ಅಂದರೆ ನೀನು ಅಲ್ಲಿ ಹೋಗಲೇಬಾರ್ದು, ನೀನು ಇಲ್ಲೇ ಉಳಿಬೇಕು, ಅಂದರೆ ನಮ್ಮನೇಲೇ ಇರಬೇಕು, ನೀನು ಅಲ್ಲಿ ಹೋಗಲೇಬಾರ್ದು. ನೀಡ್ ನಾಟ್ ಅಂದರೆ ಅವಶ್ಯಕತೆ ಇಲ್ಲ, ಮಸ್ಟ್ ನಾಟ್ ಅಂದರೆ ನೀನು ಹೋಗಲೇಬಾರ್ದು ಅನ್ನೋ ಅರ್ಥ. ಮಸ್ಟ್ ನಾಟನ್ನು ಬಳಸಿದಾಗ ಯಾವುದೇ ಕೆಲಸವನ್ನು ಮಾಡಲೇಬಾರ್ದು ಅನ್ನೋ ಅರ್ಥ ಬರುತ್ತೆ. ಮತ್ತಷ್ಟು ಉದಾಹರಣೆಗಳು. ಐ ನೀಡ್ ಟು ಗೋ ಟು ಆಫೀಸ್ ಅರ್ಲಿ ಟುಡೇ. ಈ ದಿನ ನಾನು ಆಫೀಸ್ಗೆ ಬೇಗ ಹೋಗಬೇಕಾದ ಅವಶ್ಯಕತೆ ಇದೆ. ಐ ನೀಡ್ ನಾಟ್ ಗೋ ಟು ಆಫೀಸ್ ಅರ್ಲಿ ಟುಡೇ. ನಾನು ಈ ದಿನ ಆಫೀಸ್ಗೆ ಬೇಗ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಯು ನೀಡ್ ನಾಟ್ ಡೂ ಇಟ್ ಹಿಯರ್. ನೀನು ಇದನ್ನು ಇಲ್ಲಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯು ನೀಡ್ ನಾಟ್ ಬೈ ಆ್ಯನ್ ಅಂಬ್ರೆಲಾ ನೌ. ನೀವು ಈಗ ಕೊಡೆಯನ್ನು ಕೊಂಡುಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯು ನೀಡ್ ನಾಟ್ ಗೋ ಟು ಬ್ಯಾಂಕ್ ಟುಡೇ. ಈ ದಿನ ನೀನು ಬ್ಯಾಂಕ್ಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಆಟ್ ಟು ಅಂದರೆ ನಿಮ್ಮ ಕರ್ತವ್ಯ ಅಂತ ಸೂಚಿಸಲಿಕ್ಕೆ, ಅದು ನಿನ್ನ ಕರ್ತವ್ಯ, ನೀನು ಅದನ್ನು ಮಾಡಲೇಬೇಕು ಅನ್ನೋ ಅರ್ಥದಲ್ಲಿ ಆಟ್ ಟು ಅನ್ನು ಬಳಸ್ತಾರೆ ಇಂಗ್ಲೀಷಲ್ಲಿ. ಯು ಆಟ್ ಟು ಲುಕ್ ಆಫ್ಟರ್ ಯುವರ್ ಪೇರೆಂಟ್ಸ್. ನೀವು ಹೆತ್ತವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಅಂದರೆ ಅದು ನಿನ್ನ ಕರ್ತವ್ಯ. ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಆ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಅಂತ ಹೇಳಲಿಕ್ಕೆ ಆಟ್ ಟು ಅನ್ನು ಬಳಸ್ತಾರೆ. ಯು ಆಟ್ ಟು ಕಮ್ ಆನ್ ಟೈಮ್. ನೀವು ಸರಿಯಾದ ಸಮಯಕ್ಕೆ ಬರಬೇಕು, ಅಂದರೆ ಇದು ನಿಮ್ಮ ಕರ್ತವ್ಯ, ಆ ಕಾರಣದಿಂದ ನೀವು ಸರಿಯಾದ ಸಮಯಕ್ಕೆ ಬರಬೇಕು. ಯು ಆಟ್ ಟು ಬಿ ಸ್ಟ್ರಾಂಗ್ ಟು ಡೂ ದಿಸ್ ವರ್ಕ್. ನೀವು ಇದನ್ನು ಮಾಡುವುದಕ್ಕೆ ಬಲಶಾಲಿಯಾಗಿರಬೇಕು, ಅಂದರೆ ಕಾನ್ಫಿಡೆಂಟ್ ಆಗಿ ಬಲಶಾಲಿಯಾಗಿ ಈ ಕೆಲಸವನ್ನು ನೀವು ಮಾಡಬೇಕು ಅನ್ನೋ ಅರ್ಥ ಬರುತ್ತೆ. ಅದು ನಿಮ್ಮ ಕರ್ತವ್ಯ ಅನ್ನೋ ಅರ್ಥ. ಯು ಆಟ್ ಟು ಹೆಲ್ಪ್ ದ ನೀಡಿ. ನೀವು ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡಬೇಕು, ಅದು ನಿಮ್ಮ ಕರ್ತವ್ಯ. ಹೀಗೆ ಆಟ್ ಟು ಅನ್ನು ಬಳಸ್ತಾರೆ. ನೀಡ್ ಅಂದರೆ ಅವಶ್ಯಕತೆ ಇದೆ. ನೀಡ್ ನಾಟ್ ಅಂದರೆ ನಂಗೆ ಅದು ಅವಶ್ಯಕತೆ ಇಲ್ಲ, ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ನೀಡ್ ನಾಟನ್ನು ಬಳಸ್ತಾರೆ. ಮಸ್ಟ್ ಅಂದರೆ ಮಾಡಲೇಬೇಕಾದಂಥ ಕೆಲಸ. ಐ ಮಸ್ಟ್ ಗೋ, ನಾನು ಹೋಗಲೇಬೇಕು. ಐ ಮಸ್ಟ್ ವಾಚ್, ನಾನು ನೋಡಲೇಬೇಕು. ಮಸ್ಟ್ ನಾಟನ್ನು ಸೇರಿಸಿದಾಗ ಮಾಡಲೇಬಾರ್ದು ಅನ್ನೋ ಅರ್ಥ ಬರುತ್ತೆ. ಐ ಮಸ್ಟ್ ನಾಟ್ ಟಾಕ್ ವಿತ್ ಹಿಮ್, ನಾನು ಅವನೊಂದಿಗೆ ಮಾತಾಡಲೇಬಾರ್ದು. ಶಿ ಮಸ್ಟ್ ನಾಟ್ ಗೋ, ಅವಳು ಹೋಗಲೇಬಾರ್ದು. ಹೀಗೆ ಮಸ್ಟ್ ನಾಟನ್ನು ಸೇರಿಸಿದಾಗ ಆ ಕೆಲಸವನ್ನು ಮಾಡಲೇಬಾರ್ದು ಅನ್ನೋ ಅರ್ಥ ಬರುತ್ತೆ. ಇನ್ನು ಆಟ್ ಟು ಅಂದರೆ ನಮ್ಮ ಕರ್ತವ್ಯ, ಯಾರ್ದಾದ್ರೂ ಕರ್ತವ್ಯವನ್ನು ಸೂಚಿಸಲಿಕ್ಕೆ ಆಟ್ ಟು ಅನ್ನು ಉಪಯೋಗಿಸ್ತಾರೆ. ಅಂದರೆ ದೇಶಕ್ಕೆ ಗೌರವ ಕೊಡುವುದು ನಮ್ಮ ಕರ್ತವ್ಯ, ತಂದೆ ತಾಯಿಗಳಿಗೆ ಗೌರವವನ್ನು ಕೊಡುವುದು ನಮ್ಮ ಕರ್ತವ್ಯ, ಹಿರಿಯರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಹೀಗೆ ಕರ್ತವ್ಯವನ್ನು ಸೂಚಿಸಲಿಕ್ಕೆ ಆಟ್ ಟು ಅನ್ನು ಬಳಸ್ತಾರೆ. ಹೆಚ್ಚಿನ ಉದಾಹರಣೆಗಳನ್ನು ನೋಡ್ತಾ ಹೋಗಿ. ಈಗ ನೀಡೊಟ್ಟಿಗೆ ಉದಾಹರಣೆಗಳನ್ನು ನೋಡಿ. ಯು ನೀಡ್ ಟು ಸ್ಟಡಿ ಹಾರ್ಡ್. ನೀವು ಕಷ್ಟಪಟ್ಟು ಓದಬೇಕು. ಹಿ ನೀಡ್ಸ್ ಟು ಫಿನಿಶ್ ಹಿಸ್ ವರ್ಕ್. ಅವನು ತನ್ನ ಕೆಲಸವನ್ನು ಪೂರ್ಣಗೊಳಿಸಬೇಕು. ಶಿ ನೀಡ್ಸ್ ಟು ಈಟ್ ಹೆಲ್ದಿ ಫುಡ್. ಅವಳು ಆರೋಗ್ಯಕರ ಆಹಾರ ತಿನ್ನಬೇಕು. ವಿ ನೀಡ್ ಟು ಹೆಲ್ಪ್ ದ ಪುವರ್. ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂದರೆ ಸಹಾಯ ಮಾಡಬೇಕಾದ ಅವಶ್ಯಕತೆ ಇದೆ. ದೇ ನೀಡ್ ಟು ಫಾಲೋ ದ ರೂಲ್ಸ್. ಅವರು ನಿಯಮಗಳನ್ನು ಪಾಲಿಸಬೇಕು. ಯು ನೀಡ್ ಟು ಸ್ಪೀಕ್ ಕ್ಲಿಯರ್ಲಿ. ನೀವು ಸ್ಪಷ್ಟವಾಗಿ ಮಾತಾಡಬೇಕು, ಅಂದರೆ ನೀವು ಸ್ಪಷ್ಟವಾಗಿ ಮಾತಾಡುವ ಅಗತ್ಯ ಇದೆ. ಯು ನೀಡ್ ಟು ಸ್ಪೀಕ್ ಕ್ಲಿಯರ್ಲಿ ಅಂದರೆ ನೀವು ಸ್ಪಷ್ಟವಾಗಿ ಮಾತಾಡುವ ಅಗತ್ಯ ಇದೆ. ಹಿ ನೀಡ್ಸ್ ಟು ವೇಕಪ್ ಅರ್ಲಿ. ಅವನು ಬೇಗ ಎದ್ದೇಳಬೇಕು, ಆ ಅವಶ್ಯಕತೆ ಇದೆ. ಹಿ ನೀಡ್ಸ್ ಟು ರೆಸ್ಪೆಕ್ಟ್ ಹರ್ ಪೇರೆಂಟ್ಸ್. ಅವಳು ತನ್ನ ಪೋಷಕರನ್ನು ಗೌರವಿಸಬೇಕು. ವಿ ನೀಡ್ ಟು ಕೀಪ್ ಅವರ್ ಸರೌಂಡಿಂಗ್ಸ್ ಕ್ಲೀನ್. ನಾವು ನಮ್ಮ ಸುತ್ತಮುತ್ತಲಿನ ಸ್ಥಳ ಸ್ವಚ್ಛವಾಗಿಡಬೇಕು, ಅದರ ಅಗತ್ಯ ಇದೆ ನಮಗೆ. ಯು ನೀಡ್ ಟು ವೇರ್ ಎ ಹೆಲ್ಮೆಟ್. ನೀನು ಹೆಲ್ಮೆಟ್ ಧರಿಸೋ ಅವಶ್ಯಕತೆ ಇದೆ. ನೀನು ಹೆಲ್ಮೆಟನ್ನು ಧರಿಸಬೇಕು.
ಹಿ ಡಸಂಟ್ ನೀಡ್ ಟು ವರಿ, ಅವನು ಚಿಂತಿಸಬೇಕಾಗಿಲ್ಲ. ಶಿ ಡಸಂಟ್ ನೀಡ್ ಟು ಕಮ್ ಟುಡೇ, ಅವಳು ಇಂದು ಬರಬೇಕಾಗಿಲ್ಲ. ದೇ ಡೋಂಟ್ ನೀಡ್ ಟು ವೇಟ್, ಅವರು ಕಾಯಬೇಕಾಗಿಲ್ಲ. ವಿ ಡೋಂಟ್ ನೀಡ್ ಟು ಹರಿ, ನಾವು ಅವಸರ ಪಡಬೇಕಾಗಿಲ್ಲ. ಯು ಡೋಂಟ್ ನೀಡ್ ಟು ಬ್ರಿಂಗ್ ಎನಿಥಿಂಗ್, ನೀವು ಏನನ್ನೂ ತರಬೇಕಾಗಿಲ್ಲ. ಹಿ ನೀಡ್ಸ್ ಟು ಲರ್ನ್ ಇಂಗ್ಲೀಷ್, ಅವನು ಇಂಗ್ಲೀಷ್ ಕಲಿಯುವ ಅಗತ್ಯ ಇದೆ, ಅವನು ಇಂಗ್ಲೀಷ್ ಕಲಿಬೇಕು. ಶಿ ನೀಡ್ಸ್ ಟು ಕಂಪ್ಲೀಟ್ ಹರ್ ಹೋಮ್ವರ್ಕ್, ಅವಳು ತನ್ನ ಮನೆ ಕೆಲಸವನ್ನು ಮುಗಿಸ್ಬೇಕು, ಅದರ ಅವಶ್ಯಕತೆ ಇದೆ, ಮುಗಿಸ್ಲೇಬೇಕು. ಯಾಕಂದ್ರೆ ನಾಳೆ ಟೀಚರಿಗೆ ತೋರಿಸ್ಬೇಕಲ್ಲ, ಆ ಕಾರಣದಿಂದ ಮುಗಿಸ್ಬೇಕು. ದೇ ನೀಡ್ ಟು ವರ್ಕ್ ಟುಗೆದರ್, ಅವರು ಒಬ್ರಿಗೊಬ್ರು ಒಟ್ಟಾಗಿ ಕೆಲಸ ಮಾಡೋ ಅವಶ್ಯಕತೆ ಇದೆ. ಯಾಕಂದರೆ ಒಬ್ಬರಿಂದ ಆ ಕೆಲಸ ಆಗಲ್ಲ, ಆ ಕಾರಣದಿಂದ ಅವರು ಒಬ್ಬರು ಒಟ್ಟಾಗಿ ಕೆಲಸ ಮಾಡಬೇಕು. ಯು ನೀಡ್ ಟು ಸೇವ್ ಮನಿ, ನೀವು ಹಣ ಉಳಿಸುವ ಅಗತ್ಯತೆ ಇದೆ, ನೀವು ಅಗತ್ಯವಾಗಿ ಹಣವನ್ನು ಉಳಿಸ್ಬೇಕು. ಶಿ ನೀಡ್ಸ್ ಟು ಅರೈವ್ ಆನ್ ಟೈಮ್, ಅವಳು ಸಮಯಕ್ಕೆ ಸರಿಯಾಗಿ ಬರಬೇಕು. ಹೀಗೆ ನಾವು ನೀಡನ್ನು ಅದರ ಅವಶ್ಯಕತೆ ಇದೆ ಅಂತ ಬಳಸ್ತೀವಿ. ಇಲ್ದಿದ್ರೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳುವಾಗ ನಾವು ನೀಡ್ ನಾಟನ್ನು ಯೂಸ್ ಮಾಡ್ತೀವಿ.